ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 15 ಭಗವದ್ಧಾಮದ ವರ್ಣನೆ. ಇದರಿಂದ ಇವತ್ತು 39ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 39. ಕೃತ್ಸ್ನ ಪ್ರಸಾದ ಸುಮುಖಂ ಸ್ಪೃಹಣೀಯ ಧಾಮ ಸ್ನೇಹಾವಲೋಕಕಲೆಯ ಹೃದಿ ಸಂಸ್ಪೃಶಂತಂ ಶ್ಯಾಮೆ ಪೃಥಾವುರಸಿ ಶೋಭಿತಯ ಶ್ರಿಯಾ ಸ್ವಚ್ಛೂಡಾಮಣಿಂ ಸುಭಗಯಂತಮಿವಾತ್ಮದೃಷ್ಣ್ಯಂ. ಅನುವಾದ: ಭಗವಂತನು ಸರ್ವ ಸಂತೋಷಗಳಿಗೆ ಆಶ್ರಯ ನಿಧಿಯಾಗಿರುವನು. ಅವನ ಮಂಗಳ ಸನ್ನಿಧಾನವು ಪ್ರತಿಯೊಬ್ಬನ ಕಲ್ಯಾಣವನ್ನು ಉದ್ದೇಶಿಸಿರುತ್ತದೆ. ಅವನ ಪ್ರೇಮದ ನಗೆ ಮತ್ತು ನೋಟವು ಪ್ರತಿಯೊಬ್ಬನ ಹೃದಯಾಂತರಾಳವನ್ನು ಸ್ಪರ್ಶಿಸುತ್ತದೆ. ಭಗವಂತನ ಸುಂದರ ಶರೀರದ ಬಣ್ಣ ಶ್ಯಾಮಲವಾಗಿದೆ. ಅವನ ವಿಶಾಲವಾದ ಉರಸ್ಥಳವು ಲಕ್ಷ್ಮಿಯ ನೆಲೆಯಾಗಿರುತ್ತದೆ. ಆಕೆಯು ಸ್ವರ್ಗಲೋಕಗಳಿಗೆಲ್ಲ ಶಿಖರಪ್ರಾಯವಾದ ಆಧ್ಯಾತ್ಮಿಕ ಲೋಕವನ್ನೆಲ್ಲ ಘನತೆಗೊಳಿಸುವವಳು. ಹೀಗೆ ಭಗವಂತನು ಸ್ವತಃ ತಾನೇ ಆಧ್ಯಾತ್ಮ ಲೋಕದ ಸೌಂದರ್ಯವನ್ನು ಸೌಭಾಗ್ಯವನ್ನು ಹರಡುತ್ತಿರುವ ಹಾಗೆ ಕಾಣಿಸಿತು. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಸನಕಾದಿ ಮುನಿಗಳಿದಾರಲ್ಲ, ಅವರು ಸಮಾಧಿ ಸ್ಥಿತಿಯಲ್ಲಿ ಇರಬೇಕಾದ್ರೆ ಮಾತ್ರ ತಮ್ಮ ಹೃದಯದಲ್ಲಿ ಕಾಣಿಸ್ಕೊಳ್ತಾ ಇದ್ದಂತಹ ಆ ದೇವೋತ್ತಮ ಪರಮಪುರುಷನಾದಂತಹ ವಿಷ್ಣುವನ್ನ ಈಗ ವಾಸ್ತವಿಕವಾಗಿ ತಮ್ಮ ಕಣ್ಣುಗಳಿಂದ ಅವನನ್ನ ನೋಡ್ತಾರೆ. ಅವನು ಬರ್ತಾ ಇರಬೇಕಾದ್ರೆ ಅವನ ಅನುಚರರು ಆ ಛತ್ರ ಚಾಮರಗಳನ್ನೆಲ್ಲ ಹಿಡ್ಕೊಂಡು ಅವನು ಹಿಂದೆ ಇದ್ದಾರೆ, ಅವನು ಮುಂದೆ ಬರ್ತಾ ಇದ್ದಾನೆ. ಆಮೇಲೆ ಚಾಮರಗಳನ್ನ ಬೀಸ್ತಾ ಇದ್ರಲ್ಲ, ಅದೆಲ್ಲ ಹೇಗಿತ್ತು? ಮುತ್ತುಗಳ ಹಾಗೆ ಅದು ಅಲ್ಲಾಡ್ತಾ ಇತ್ತು. ಅದು ಹೇಗೆ ಕಾಣಿಸ್ತಾ ಇತ್ತು ಅಂತಂದ್ರೆ, ಬೆಳ್ಳಗಿರುವಂತಹ ಪೂರ್ಣ ಚಂದ್ರನಿಂದ ಬೀಳುವಂತಹ ಅಮೃತದ ಬಿಂದುಗಳ ಹಾಗೆ ಕಾಣಿಸ್ತಾ ಇತ್ತು. ಮತ್ತೆ ಗಾಳಿಯ ಹೊಡೆತಕ್ಕೆ ಹಿಮ ಕರಗಿ ಬೀಳುತ್ತಲ್ಲ, ಆ ರೀತಿ ಅದು ಕಾಣಿಸ್ತಾ ಇತ್ತು ಅಂತೆಲ್ಲ ವರ್ಣನೆ ಮಾಡಿದ್ದನ್ನ ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಭಗವಂತ ಎಲ್ಲ ಸಂತೋಷಗಳಿಗೆ ಆಶ್ರಯ ನಿಧಿಯಾಗಿದ್ದಾನೆ. ನಮಗೇನೇನು ಸಂತೋಷ ಬೇಕೋ ಅದಕ್ಕೆಲ್ಲ ಆಶ್ರಯ ಯಾರು ಅಂತಂದರೆ ಭಗವಂತ. ನಮಗೇನಾದರೂ ಇವಾಗ ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತುವನ್ನು ನಾವು ಇಷ್ಟಪಡ್ತೀವಿ, ಅದರಿಂದ ನಮಗೇನೋ ಒಂದು ಸಂತೋಷ ಸಿಗುತ್ತೆ ಅಂತ. ಆದರೆ ಅದು ಒಂದಲ್ಲ ಒಂದು ದಿವಸ ನಮಗೆ ನೋವು ಕೊಡುತ್ತೆ. ಅದೇ ನಾವು ಭಗವಂತನನ್ನು ಆಶ್ರಯಿಸಿದ್ರೆ ನಮಗೆ ಬೇಕಾಗಿರೋದು, ನಮಗೆ ಗೊತ್ತಿದ್ದರೆ ಎಲ್ಲ ಥರದ ಒಂದು ಆನಂದದ ಅನುಭವವನ್ನು ಭಗವಂತನೇ ಕೊಡ್ತಾನೆ. ಯಾಕೆ ಅಂದರೆ ಅವನು ಎಲ್ಲ ರೀತಿಯ ಸಂತೋಷಗಳಿಗೆ ಅವನು ಆಶ್ರಯ ನಿಧಿಯಾಗಿದ್ದಾನೆ. ಅದಕ್ಕೋಸ್ಕರ ಅವನ ಮಂಗಳ ಸನ್ನಿಧಾನ ಇದೆಯಲ್ಲ, ಅಂದರೆ ಒಳ್ಳೆಯದನ್ನೇ ಮಾಡುವಂಥ ಒಂದು ಸನ್ನಿಧಾನ, ಅದು ಮಂಗಳವಾಗಿರುವಂಥದ್ದು, ಪ್ರತಿಯೊಬ್ಬನ ಕಲ್ಯಾಣವನ್ನು ಉದ್ದೇಶಿಸಿರುತ್ತೆ. ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನುವಂಥ ಉದ್ದೇಶ ಇರುವಂಥದ್ದು. ಈಗ ನಮ್ಮದ್ರಲ್ಲಿ ಏನಿರುತ್ತೆ? ಸ್ವಾರ್ಥನೂ ಇರುತ್ತೆ, ಪರಮಾರ್ಥನೂ ಇರುತ್ತೆ, ಎಲ್ಲ ಇರುತ್ತೆ. ಆದರೆ ಭಗವಂತನಲ್ಲಿ ಬೇರೆಯವರಿಗೆ ಒಳ್ಳೆಯದೇ ಆಗಬೇಕು. ಪ್ರತಿಯೊಬ್ಬ ಮನುಷ್ಯ ಆಗಿರ್ಬೋದು, ಪ್ರಾಣಿ, ಜೀವಿ ಏನಾದರೂ ಆಗಿರ್ಬೋದು, ಅದಕ್ಕೆ ಒಳ್ಳೆಯದೇ ಆಗಿರಬೇಕು ಅನ್ನೋದಾಗಿರುತ್ತೆ. ಅವನು ನಗುವಂಥ ಒಂದು ಪ್ರೀತಿಯ ನಗೆ, ನೋಟ ಎಲ್ಲ ಇದೆಯಲ್ಲ, ಅದು ಪ್ರತಿಯೊಬ್ಬನ ಅಂತರಾಳವನ್ನು ಸ್ಪರ್ಶ ಮಾಡುವಂಥದ್ದು. ಭಗವಂತನ ಸುಂದರ ಶರೀರದ ಬಣ್ಣ ಶ್ಯಾಮಲ ಬಣ್ಣವಾಗಿದೆ. ಅವನ ವಿಶಾಲವಾದಂತಹ ಉರಸ್ಥಳ ಅಂದರೆ ಅವನ ಎದೆಯ ಭಾಗ ಇದೆಯಲ್ಲ, ಅಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳೆ. ಎದೆಯಲ್ಲಿ ಭಗವಂತನ ಹೃದಯ ಕಮಲದಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳೆ ಅಂತ ಕೇಳಿದೀವಲ್ವಾ. ಲಕ್ಷ್ಮಿ ಸ್ವರ್ಗಲೋಕಗಳಿಗೆಲ್ಲ ಶಿಖರಪ್ರಾಯವಾದಂತಹ, ಅಂದರೆ ಮೇಲೆ ಊರ್ಧ್ವಲೋಕಗಳು ಸ್ವರ್ಗಲೋಕಗಳೆಲ್ಲ ಎಷ್ಟಿದೆಯೋ ಅದಕ್ಕೆಲ್ಲ ಶಿಖರವಾಗಿರುವಂತಹ ಆಧ್ಯಾತ್ಮಿಕ ಲೋಕವನ್ನೆಲ್ಲ ಅವಳು ಘನತೆಗೊಳಿಸ್ತಾಳೆ. ಅದನ್ನೊಂದು ವಿಶೇಷವಾಗಿರೋ ಹಾಗೆ ಅವಳು ಮಾಡ್ತಾಳೆ. ಹೀಗೆ ಭಗವಂತ ಸ್ವತಃ ತಾನೇ ಆಧ್ಯಾತ್ಮ ಲೋಕದ ಸೌಂದರ್ಯವನ್ನ, ಅದರ ಸೌಭಾಗ್ಯವನ್ನ ಹರಡ್ತಾ ಇದ್ದಾನೇನೋ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಅಂದರೆ ಅವರು ನೋಡಿದ ತಕ್ಷಣ ಭಗವಂತನ ವರ್ಣನೆಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳು ಏನು ಹೇಳಿದ್ದಾರೆ ಇದ್ರ ಬಗ್ಗೆ ಅಂತ ತಿಳ್ಕೊಳ್ಳೋಣ. ಭಗವಂತನು ಬಂದಾಗ ಅವನು ಪ್ರತಿಯೊಬ್ಬರಿಂದಲೂ ಪ್ರೀತನಾಗಿದ್ದನು. ಆದುದರಿಂದ ಕೃಷ್ಣ ಪ್ರಸಾದ ಸುಮುಖಂ ಎಂದು ಇಲ್ಲಿ ಹೇಳಿದೆ. ಕೃಷ್ಣ ಪ್ರಸಾದ ಸುಮುಖಂ ಅಂತಂದರೆ ಅರ್ಥ ಏನು? ಎಲ್ಲರನ್ನ ಆಶೀರ್ವದಿಸುವಂತಹ ಪವಿತ್ರವಾದಂತಹ ಮುಖ ಅಂತ. ಸುಮುಖ ಅಂತಂದರೆ ಪವಿತ್ರವಾಗಿರುವಂತಹ ಮುಖ. ಆ ಭಗವಂತ ಬಂದಾಗ ಎಲ್ರಿಗೂ ತುಂಬ ಸಂತೋಷ ಆಗುತ್ತೆ, ತುಂಬ ಇಷ್ಟ ಆಗುತ್ತೆ, ಪ್ರೀತಿ ಆಗುತ್ತೆ ಭಗವಂತನ ಮೇಲೆ. ಯಾಕೆ ಅಂತಂದರೆ ಆ ಮುಖನೇ ಆಗಿದೆ. ಎಲ್ಲರಿಗೂ ಕೂಡ ಸಂತೋಷವನ್ನು, ಆಶೀರ್ವಾದವನ್ನು ಕೊಡುವಂಥ ಒಂದು ಮುಖ ಅದು ಅಂತ ಅರ್ಥ.
ಅಪರಾಧಿಗಳಾದ ದ್ವಾರಪಾಲಕರು ಅಕಸ್ಮಾತಾಗಿ ಇತರ ಭಕ್ತರ ಪಾದಗಳಿಗೆ ಅಪರಾಧವನ್ನು ಮಾಡಿದ್ದರೂ ಅವರು ಕೂಡ ತನ್ನ ಶುದ್ಧ ಭಕ್ತರೆಂಬುದನ್ನು ಭಗವಂತನು ತಿಳಿದಿದ್ದನು. ಭಕ್ತಿ ಸೇವೆಯಲ್ಲಿ ಒಬ್ಬ ಭಕ್ತನಿಗೆ ವಿರುದ್ಧವಾಗಿ ಅಪರಾಧವೆಸಗುವುದು ಬಹಳ ಅಪಾಯಕಾರಿ. ಇಲ್ಲಿ ದ್ವಾರಪಾಲಕರು ಅಪರಾಧವನ್ನು ಮಾಡಿ ಅಪರಾಧಿಗಳಾಗಿದ್ದಾರೆ. ಈಗ ಅಕಸ್ಮಾತಾಗಿ ಗೊತ್ತಿಲ್ಲದೇನೋ ಗೊತ್ತೋ ಏನೋ ಒಂದು ಭಕ್ತರಿಗೆ ಯಾರಾದರೂ ಅಪರಾಧವನ್ನ ಮಾಡಿದ್ರೆ ಅದು ತುಂಬಾನೇ ಕಠಿಣವಾದಂತಹ ಶಿಕ್ಷೆಗೆ ಒಳಗಾಗುವಂತಹ ಒಂದು ಅಪರಾಧ ಅದು ಅಂತ ಹೇಳಿದ್ದಾರೆ. ಭಕ್ತರಿಗೆ ಯಾರು ಅಪರಾಧವನ್ನ ಮಾಡಬಾರ್ದು ಅಂತ. ಇಲ್ಲಿ ಗೊತ್ತಿಲ್ಲದೆ ದ್ವಾರಪಾಲಕರು ಮಾಡಿದ್ರು ಕೂಡ ಅವರು ಕೂಡ ಶುದ್ಧ ಭಕ್ತರೇನೆ, ಯಾವುದೋ ಒಂದು ಕಾರಣಕ್ಕೆ ಅದಾಗಿರುತ್ತೆ. ಆದರೆ ಇಲ್ಲಿ ಅವರೂ ಕೂಡ ಶುದ್ಧ ಭಕ್ತರು ಅಂತ ತಿಳ್ಕೊಂಡಿದ್ದ ಭಗವಂತ. ಭಕ್ತಿ ಸೇವೆಯಲ್ಲಿ ಒಬ್ಬ ಭಕ್ತನ ವಿರುದ್ಧವಾಗಿ ಅಪರಾಧ ಮಾಡೋದು ಬಹಳ ಅಪಾಯಕಾರಿ. ಇದು ಯಾಕೆ ಹೇಳ್ತಾ ಇದ್ದಾರೆ ಮತ್ತೆ ಮತ್ತೆ ಅಂತಂದ್ರೆ, ನಾವು ಯಾವುದೇ ಭಕ್ತರನ್ನ ತಿರಸ್ಕಾರ ಭಾವದಿಂದ ಅಥವಾ ಅವ್ರ ಬಗ್ಗೆ ಏನೋ ಒಂದು ಕೆಟ್ಟದಾಗಿ ಯೋಚನೆ ಮಾಡೋದು ಆ ರೀತಿ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಅವರ ಒಂದು ಸ್ಥಿತಿ ಅಥವಾ ಅವ್ರು ಇರುವಂಥ ಒಂದು ಈಗ ಲೆವೆಲ್ ಏನಿದೆಯೋ ನಮಗೆ ಗೊತ್ತಿರೋದಿಲ್ಲ. ಅವ್ರು ಎಷ್ಟರ ಮಟ್ಟಿಗೆ ಭಗವಂತನ ಒಂದು ಭಕ್ತರಾಗಿರ್ತಾರೆ, ಎಷ್ಟರ ಮಟ್ಟಿಗೆ ಅವರು ತಮ್ಮನ್ನ ತಾವು ಶರಣಾಗತಿ ಮಾಡ್ಕೊಂಡಿರ್ತಾರೆ, ಇದೆಲ್ಲ ನಮಗೆ ಗೊತ್ತಿರೋದಿಲ್ಲ ಅಲ್ವಾ. ಅದರಿಂದ ಮೇಲ್ನೋಟಕ್ಕೆ ಅವ್ರು ಬೇರೆ ರೀತಿ ಕಾಣಿಸ್ಬೋದು, ಆದರೆ ಒಳಗಡೆಯಿಂದ ಅವರು ಶುದ್ಧವಾಗಿರ್ಬೋದು. ಅದಕ್ಕೋಸ್ಕರ ನಾವು ಯಾವುದೇ ರೀತಿಯ ಭಕ್ತರಾಗಿದ್ರೂ ಕೂಡ ಅವ್ರ ಮೇಲೆ ಅಪರಾಧ ಮಾಡೋದಕ್ಕೆ ಹೋಗ್ಬಾರ್ದು, ಅದು ತುಂಬಾ ಅಪಾಯಕಾರಿ ಅಂತ ಹೇಳಿದ್ದಾರೆ. ಚೈತನ್ಯ ಮಹಾಪ್ರಭುಗಳು ಆ ಕಾರಣದಿಂದಲೇ ಹೀಗೆ ಹೇಳಿದ್ದಾರೆ. ಒಬ್ಬ ಭಕ್ತನಿಗೆ ಅಪರಾಧವೆಸಗುವುದೆಂದರೆ ಮದ್ದಾನೆಯನ್ನು ಹೊರಗೆ ಓಡಲು ಬಿಟ್ಟಂತೆ ಎಂದು. ಮದ್ದಾನೆಯು ಒಂದು ತೋಟವನ್ನು ಹೊಕ್ಕರೆ ಅದು ಗಿಡಗಳನ್ನೆಲ್ಲ ತುಳಿದು ಹಾಕುವುದು. ಅದೇ ರೀತಿಯಲ್ಲಿ ಶುದ್ಧ ಭಕ್ತನ ಪಾದಗಳಿಗೆ ಮಾಡಿದ ಅಪರಾಧವು ಭಕ್ತಿ ಸೇವೆಯಲ್ಲಿ ಒಬ್ಬನ ಸ್ಥಾನವನ್ನು ನಾಶಪಡಿಸುವುದು. ನೋಡಿ, ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಭಕ್ತರಿಗೆ ಅಪರಾಧವನ್ನ ಮಾಡಿದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಹೇಳಿರುವಂತ ವಿಚಾರವನ್ನ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಏನ್ ಹೇಳಿದ್ದಾರೆ ಅವರು? ಒಬ್ಬ ಭಕ್ತನಿಗೆ ಏನಾದ್ರೂ ನಾವು ಅಪರಾಧವನ್ನ ಮಾಡಿದ್ರೆ ಅದು ಹೇಗೆ ಅಂತಂದ್ರೆ ಮದ್ದಾನೆಯನ್ನ ಹೊರಗಡೆ ಓಡೋದಕ್ಕೆ ಬಿಡೋ ತರ ಅಂತ. ಈಗ ಮತ್ತು ಬಂದಿರುವಂತ ಆನೆಯನ್ನ ಬಿಟ್ರೆ ಅದು ಸುಮ್ಮನೆ ಬಿಡುತ್ತಾ? ಏನ್ ಮಾಡುತ್ತೆ? ಅದು ಒಂದು ತೋಟವನ್ನೇನಾದ್ರೂ ಹೋಗ್ತು ಅಂತಂದ್ರೆ ಅಲ್ಲಿರುವಂತ ಗಿಡಗಳನ್ನೆಲ್ಲ ತುಳಿದಾಕ್ಬಿಡುತ್ತೆ, ಎಲ್ಲ ಹಾಳು ಮಾಡಾಕ್ ಬಿಡುತ್ತಲ್ವಾ. ಅದೇ ರೀತಿ ಶುದ್ಧ ಭಕ್ತನ ಪಾದಗಳಿಗೆ ಮಾಡಿದಂಥ ಅಪರಾಧ ಕೂಡ ಭಕ್ತಿ ಸೇವೆಯಲ್ಲಿ ಒಬ್ಬನ ಸ್ಥಾನವನ್ನೇ ನಾಶ ಮಾಡುತ್ತೆ. ಅವನು ಯಾವ ಒಂದು ಸ್ಟೇಜಲ್ಲಿದ್ದಾನೋ ಅಲ್ಲಿಂದ ಕೆಳಗಡೆ ಬೀಳೋ ಥರ ಆಗ್ಬಿಡುತ್ತೆ ಅಂತ ಅರ್ಥ ಆಯ್ತಾ. ಅದಕ್ಕೋಸ್ಕರ ನಾವು ಭಕ್ತರ ಬಗ್ಗೆ ಉದಾಸೀನವಾಗಿರಬಾರ್ದು, ಅವ್ರಿಗೆ ಅಗೌರವ ತೋರಿಸೋದು, ಅವ್ರ ಬಗ್ಗೆ ಏನೋ ಒಂದು ಮಾತಾಡ್ಕೊಳ್ಳೋದು, ನಗೋದು, ಆ ಥರ ಎಲ್ಲ ಮಾಡಕ್ಕೆ ಹೋಗಬಾರ್ದು ಅಂತ ಇಲ್ಲಿ ನಮಗೆ ಬುದ್ಧಿವಾದವನ್ನು ಹೇಳ್ತಾ ಇದ್ದಾರೆ. ಭಗವಂತನಲ್ಲಿ ಅಪರಾಧ ಹೊಂದಿದ ಭಾವವಿರಲಿಲ್ಲ, ಏಕೆಂದರೆ ತನ್ನ ಪ್ರಾಮಾಣಿಕ ಭಕ್ತನು ಮಾಡಿದ ಅಪರಾಧವನ್ನು ಅವನು ಅಂಗೀಕರಿಸುವುದಿಲ್ಲ. ಆದರೆ ಒಬ್ಬ ಭಕ್ತನು ಇನ್ನೊಬ್ಬ ಭಕ್ತನ ಪಾದಗಳಿಗೆ ಅಪರಾಧವಾಗದ ಹಾಗೆ ಬಹಳ ಎಚ್ಚರಿಕೆ ವಹಿಸಬೇಕು. ಭಗವಂತನು ಎಲ್ಲರಿಗೂ ಸಮಾನನಾಗಿದ್ದು ಮುಖ್ಯವಾಗಿ ತನ್ನ ಭಕ್ತರ ಮೇಲೆ ಹೆಚ್ಚಿನ ಪ್ರೇಮ ಉಳ್ಳವನಾದುದರಿಂದ ಅಪರಾಧಗೊಂಡವರ ಮೇಲೆ ಅಷ್ಟೇ ಕರುಣೆಯಿಂದ ಅಪರಾಧಿಗಳನ್ನೂ ನೋಡಿದನು. ಭಗವಂತನ ಈ ರೀತಿಯ ದೃಷ್ಟಿಕೋನವು ಅವನ ಅಪರಿಮಿತ ದಿವ್ಯ ಗುಣಗಳಿಂದಾಗಿ ಆಗಿದ್ದಿತು. ಅಂದ್ರೆ ಈಗ ಒಂದು ಮದ್ದಾನೆ ಹೇಗೋ ಹಾಗಾಗ್ಬಿಡುತ್ತೆ. ಭಗವಂತನ ಭಕ್ತರಿಗೆ ಯಾರಾದರೂ ತೊಂದರೆ ಕೊಟ್ರೆ ಅದಕ್ಕೆ ನಾವು ಆ ರೀತಿ ಮಾಡಕ್ ಹೋಗ್ಬಾರ್ದು. ಈಗ ಭಗವಂತನಿಗೆ ಏನಾದರೂ ಅಪರಾಧ ಮಾಡಿದ್ರೆ ಅದೇನು ತೊಂದರೆ ಇಲ್ಲ, ಯಾಕಂದ್ರೆ ಪ್ರಾಮಾಣಿಕ ಭಕ್ತನಾಗಿರುವಂಥವನು ಭಗವಂತನ ಬಗ್ಗೆ ಏನಾದರೂ ಒಂದು ತಪ್ಪು ಮಾಡಿದ್ರು ಅಪರಾಧ ಮಾಡಿದ್ರು ಕೂಡ ಅದನ್ನ ಅವನು ತಗೊಳ್ಳೋದಿಲ್ಲ, ಅವನೊಂದು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ತನ್ನ ಬಗ್ಗೆ ಯಾರಾದರೂ ಅಪರಾಧ ಮಾಡಿದ್ರೆ, ಅದರಲ್ಲೂ ಏನು ಪ್ರಾಮಾಣಿಕವಾಗಿರುವಂಥ ಭಕ್ತ ಏನಾದರೂ ಗೊತ್ತಿಲ್ದೇನೋ ಗೊತ್ತೋ ಏನೋ ಒಂದು ಅಪರಾಧ ಮಾಡಿದಾಗ ಅದನ್ನು ಅವನು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಆದರೆ ಒಬ್ಬ ಭಕ್ತ ಇನ್ನೊಬ್ಬ ಭಕ್ತನಿಗೆ ಅಪರಾಧ ಮಾಡದೇ ಇರೋ ಹಾಗೆ ಬಹಳ ಎಚ್ಚರಿಕೆ ವಹಿಸಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಭಗವಂತ ಎಲ್ಲರಿಗೂ ಕೂಡ ಸಮಾನನಾಗಿರ್ತಾನೆ. ಮುಖ್ಯವಾಗಿ ತನ್ನ ಭಕ್ತರ ಮೇಲೆ ಅವನಿಗೆ ತುಂಬಾ ಇಷ್ಟ ಇರುತ್ತೆ. ಇಲ್ಲಿ ಅಪರಾಧ ಮಾಡಿರೋರು ಕೂಡ ಭಕ್ತರೇ ಅಂತ ಗೊತ್ತು, ಅದಕ್ಕೋಸ್ಕರ ಇಲ್ಲಿ ಅಪರಾಧ ಮಾಡಿರುವಂಥವ್ರು ಮತ್ತೆ ಅಪರಾಧಗೊಂಡವರು ಇಬ್ಬರನ್ನು ಕೂಡ ಒಂದೇ ರೀತಿ ನೋಡ್ತಾ ಇದ್ದಾನೆ. ಇಲ್ಲಿ ಅಪರಾಧ ಯಾರಿಗಾಗಿದೆಯೋ ಅವ್ರ ಮೇಲೆ ಎಷ್ಟು ಕರುಣೆಯನ್ನ ತೋರಿಸ್ತಾ ಇದ್ದಾನೋ ಅಪರಾಧಿಗಳನ್ನು ಕೂಡ ಅದೇ ಕರುಣೆಯಿಂದ ನೋಡ್ತಾನೆ. ಇಲ್ಲಿ ಭಕ್ತರು ಅನ್ನೋದು ಇಂಪಾರ್ಟೆಂಟು.
ಆಯಿತಾ. ತಪ್ಪಾಗಿರಬಹುದು, ಆದರೆ ಇಬ್ಬರನ್ನು ಒಂದೇ ರೀತಿಯಲ್ಲಿ ಅವನು ನೋಡ್ತಾ ಇದ್ದಾನೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ವಿಷಯ. ಇದರ ಮುಂದುವರೆದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.